ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ ವೀಕ್ಷಕರೇ. ಬರಗಾಲದ ಪರಿಸ್ಥಿತಿ ಇರುವಾಗ ಸಿಡಬ್ಲ್ಯೂಎಂಎ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡಿದೆ. ಪ್ರತಿನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ತಮಿಳುನಾಡಿಗೆ. ಸಿಡಬ್ಲ್ಯೂಆರ್ಸಿಯ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಕಾವೇರಿ ಕೊಳ್ಳದ ಜನರಿಗೆ ಇದು ಬಿಗ್ ಶಾಕ್. ಮುಂದೆ ಏನು, ಸದ್ಯಕ್ಕೆ ಆದೇಶ ಏನಾಗಿದೆ, ಮುಂದೆ ಇರುವಂತಹ ಅವಕಾಶಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಬರೆ ಕರ್ನಾಟಕದ ಮೇಲೆ ಎಲ್ ನೀನೋ ಮಾಡಿರೋ ಬರಗಾಲದ ಗಾಯದ ಮೇಲೆ ಇಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಭಾರೀ ಬರೆಯನ್ನೇ ಇಳಿದಿದೆ. ಈ ಬಾರಿಯ ಮುಂಗಾರು ಕುಂಠಿತವಾಗಿದ್ದು ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇಲ್ಲ. ಅದಾಗಲೇ ಕರ್ನಾಟಕ ಹಸಿ ಬರದ ಬಲೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ಹಾಗೋ ಹೀಗೋ ಜುಲೈ ಅಂತ್ಯದಲ್ಲಿ ಸುರಿದ ಮಳೆ ಒಂದಷ್ಟು ರಿಲೀಫ್ ನೀಡಿತ್ತು. ಆದರೆ ಜಲಾಶಯಗಳಲ್ಲಿ ಅಳಿದುಳಿದ ನೀರಿನ ಮೇಲೂ ತಮಿಳುನಾಡಿನ ಕಣ್ಣು ಬಿದ್ದಿದ್ದು ವಿಜಯ್ ಸರ್ಕಾರದ ಮನವಿಗೆ ಈಗ ಸಿಡಬ್ಲ್ಯೂಎಂಎ ಮೊಹರು ಒತ್ತಿದೆ. ಬರಗಾಲದ ಗಾಯದ ಮೇಲೆ ಬರೆ ಎಳೆದ ಸಿಡಬ್ಲ್ಯೂಎಂಎ 15 ದಿನಗಳಲ್ಲಿ 16 ಟಿಎಂಸಿ ನೀರು ಹರಿಸಲು ಆದೇಶ. ತಮಿಳುನಾಡಿಗೆ ಲಕ್, ಕರ್ನಾಟಕ ಸರ್ಕಾರಕ್ಕೆ ಶಾಕ್. ಎಸ್, ಮಾನ್ಸೂನ್ ಮಾರುತಗಳ ಜೂಜಾಟದಿಂದ ಕರ್ನಾಟಕ ಬೆಂದು ಬಸವಳಿದಿದೆ. ಕಳೆದ ಬಾರಿ ಅಬ್ಬರಿಸಿ ಬೊಬ್ಬೆರೆದ ವರ್ಣದೇವ ಈ ಬಾರಿ ಭಾರೀ ಆಘಾತ ನೀಡಿದ್ದು ಎಲ್ ನೀನೋ ಎಫೆಕ್ಟ್ ಕರುನಾಡನ್ನ ಕಂಗೆಡಿಸಿದೆ. ಈ ಕಷ್ಟ ಸಾಲದು ಎಂಬಂತೆ ಇಂದು ಸಭೆ ನಡೆಸಿದ ಕಾವೇರಿ ನದಿ ನೀರು ನಿಯಂತ್ರಣ ಮಂಡಳಿ ಮತ್ತು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಮುಂದಿನ 15 ದಿನ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವುದಕ್ಕೆ ಆದೇಶಿಸಿದೆ. ಇಂದು ಬೆಳಗ್ಗೆ ಸಭೆ ಮಾಡಿದ್ದ ಸಿಡಬ್ಲ್ಯೂಆರ್ಸಿ ಕರ್ನಾಟಕ ತಮಿಳುನಾಡಿಗೆ 15 ದಿನಕ್ಕೆ 16.03 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸು ಮಾಡಿತ್ತು. ಮಧ್ಯಾಹ್ನ ಸಭೆ ನಡೆಸಿದ ಸಿಡಬ್ಲ್ಯೂಎಂಎ ಇದೇ ಶಿಫಾರಸನ್ನು ಯಥಾವತ್ತು ಪಾಲನೆ ಮಾಡುವಂತೆ ಆದೇಶಿಸಿದೆ. ಅತ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಸಭೆಗಳ ಬಳಿಕ ಸಚಿವರು ಮತ್ತು ಅಧಿಕಾರಿಗಳ ಸಭೆ ಮಾಡಿರುವ ಸಿಎಂ ಶಿವಕುಮಾರ್ ಪರಿಸ್ಥಿತಿ ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡುವ ನಿಲುವಿಗೆ ಬಂದಿದ್ದಾರೆ. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ದು ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟರ್ ಎಲ್ಲ ಕೂಡ ನಾವು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ. 12,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತಲೂ 2% ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಅವರು ವಾದ ಮಾಡಿದ್ದಾರೆ. ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ತದನಂತರ ಅಥಾರಿಟಿ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಪ್ರಕಾರ ಅದು ನಮಗೆ ಅನ್ಯಾಯವಾಗಿದೆ. ಸುಪ್ರೀಂ ಅಂಗಳದಲ್ಲಿ ಕಾವೇರಿ ನೀರಿನ ಕದನ. ಇಂದು ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎಗಳ ಮುಂದೆ ನಮಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ವಾದ ಮಾಡಿ ಗೆದ್ದಿರುವ ತಮಿಳುನಾಡು ಅತ್ತ ಸುಪ್ರೀಂ ಕೋರ್ಟ್ ಮುಂದೆಯೂ ತಕರಾರು ಅರ್ಜಿ ಹಾಕಿದೆ. ಕರ್ನಾಟಕ ಸರ್ಕಾರ ಕಾವೇರಿ ನದಿ ನೀರು ಪ್ರಾಧಿಕಾರ ನೀಡಿದ ಆದೇಶವನ್ನ ಉಲ್ಲಂಘನೆ ಮಾಡಿದೆ. ಹೀಗಾಗಿ ನಮಗೆ ನೀರು ಕೊಡಬೇಕು ಅಂತ ಆಗಸ್ಟ್ 12ರಂದೇ ಅರ್ಜಿ ಹಾಕಿದ್ದು, ನಾಡಿದ್ದು ಅಂದ್ರೆ ಗುರುವಾರ ಈ ಅರ್ಜಿಯ ವಿಚಾರಣೆಯೂ ನಡೆಯಲಿದೆ. ತಮಿಳುನಾಡು ನಮಗೆ ಕೋರ್ಟ್ ಮೆಟ್ಟಿಲ ಮೇಲೆಯೇ ನಮಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾತುಕತೆಗೆ ಮೊರೆ ಹೋಗಿದ್ದಾರೆ. ನೀರು ಬಿಡೋದ್ರ ಬಗ್ಗೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ವಿರೋಧ ಇತ್ತು. ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತೇಳಿ
ಮುಂದಕ್ಕೆ ಹಾಕೋದು ಚೀಫ್ ಮಿನಿಸ್ಟರ್ ಪರಿಹಾರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಬರೀ ಕಾವೇರಿ ಮೇಕೆದಾಟು ಅಂತಲ್ಲ, ಈಗ ನಮ್ಮ ಕೃಷ್ಣ ನೀರಿನ ವಿಚಾರದಲ್ಲಿರ್ಬೋದು, ಮಹದಾಯಿ ವಿಚಾರದಲ್ಲಿರ್ಬೋದು, ಅಥವಾ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಈ ರೀತಿ ಸಮಸ್ಯೆಗಳಿದೆ. ಅವರೆಲ್ಲ ಅಕ್ಕಪಕ್ಕದ ರಾಜ್ಯಗಳವರು ಕೂತ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಈ ಕೋರ್ಟು ಕಚೇರಿಗಳಿಂದ ದಶಕಗಳಾಗ್ಬಿಡುತ್ತೆ. ಜುಲೈ 30ರಂದು ಕಬಿನಿ ಮತ್ತು ಕೆಆರ್ ಜಲಾಶಯಗಳಿಂದ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಿಸಿತ್ತು. ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಕಾವೇರಿ ಕೊಳ್ಳದಲ್ಲಿ ಹೋರಾಟದ ಕಿಚ್ಚು ಕಾವೇರಿತ್ತು. ಆದರೆ ತಿಂಗಳಾಂತ್ಯದಲ್ಲಿ ಬಂದ ಮಳೆ ಹೋರಾಟದ ಕಿಚ್ಚನ್ನ ಶಾಂತ ಮಾಡಿತ್ತೇ ವಿನಃ ತಮಿಳುನಾಡಿನ ಉದ್ದೇಶವನ್ನ ಈಡೇರಿಸಿರಲಿಲ್ಲ. ಈಗ ಮತ್ತೊಮ್ಮೆ ಕರ್ನಾಟಕಕ್ಕೆ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ರಾಜ್ಯ ಸರ್ಕಾರ, ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ರನ್ನ ಯಾರು ಕಾಪಾಡುತ್ತಾರೆ ಅನ್ನೋ ಕುತೂಹಲ ಈಗ ಹೆಚ್ಚಾಗಿದೆ.